ಧರ್ಮದ ಧಾರ್ಮಿಕ ಶ್ರದ್ಧೆ ನಂಬಿಕೆ ಎಷ್ಟು ಗಟ್ಟಿ ಅಂದ್ರೆ ನಮ್ಮ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ಯಾರಾದ್ರೂ ಹಾನಿ ಮಾಡುವ ದಾಳಿ ಮಾಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಮ್ಮ ದೇವರನ್ನ ಪೂಜೆ ಮಾಡ್ತೀವಿ. ಆ ದೇವರ ಗುಡಿಗೂ ಮನೆಯಲ್ಲಿರೋ ದೇವರ ಗುಡಿಗೂ ಏನಾದ್ರೂ ಭಗ್ನ ಆದ್ರೆ ನಮ್ಮ ಮನಸ್ಸಿನಲ್ಲೇ ಮಂದಿರವನ್ನ ಕಟ್ಕೊಂಡು ನಾವು ನಮ್ಮ ದೈವಾರಾಧನೆಯನ್ನ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಮುಂದುವರಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಿರೋದು ಅದೇನೆ. ಧರ್ಮಸ್ಥಳದ ಗ್ರಾಮ, ಅಲ್ಲಿನ ಕ್ಷೇತ್ರ, ಅಲ್ಲಿನ ದೇವಸ್ಥಾನದ ಸುತ್ತ ಎಷ್ಟೆಲ್ಲ ಅಪವಾದಗಳು ಕೇಳೋಕ್ ಬರ್ತಾ ಇದ್ರು ಕೂಡ ಅಪವಾದ ಮನುಷ್ಯರ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಹೊರತು, ಕಳಂಕ ಅನ್ನೋದು ಮನುಷ್ಯರಿಗೆ ಮೆಚ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಆ ಪುಣ್ಯ ಕ್ಷೇತ್ರಕ್ಕೆ ಅಲ್ಲಿರುವ ನ್ಯಾಯ ದೇವರಿಗಲ್ಲ ಅಂತ ಹೇಳಿ ಅಲ್ಲಿನ ಭಕ್ತರು ಬಲವಾಗಿ ನಂಬಿದ್ದಾರೆ. ಉದಾಹರಣೆ, ನಾಳೆ ಶ್ರಾವಣ ಮಾಸದ ಸೋಮವಾರ. ವಿಶೇಷವಾಗಿ ಶಿವಭಕ್ತರು ತಮ್ಮ ನೆಚ್ಚಿನ ಶಿವಮಂದಿರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ದಿನ. ಇದರ ಹಿನ್ನೆಲೆಯಲ್ಲೇ ರಾಜ್ಯದ ಅನೇಕ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಕೂಡ ನಾಳೆಗೆ ಆಯೋಜನೆ ಮಾಡಿಕೊಳ್ಳಲಾಗಿದೆ, ಧರ್ಮಸ್ಥಳದಲ್ಲೂ ಕೂಡ. ಹೀಗಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ ಶ್ರಾವಣ ಸೋಮವಾರ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇರಬಹುದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಅಂದ್ರೆ ಗಂಟೆಯ ಗೇಟ್ ಪಕ್ಕದಲ್ಲಿ ನಾನಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಜನಸಂಖ್ಯೆ ಯಾವ ರೀತಿ ಹೆಚ್ಚುತ್ತಾ ಇದೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಶ್ರಾವಣ ಸೋಮವಾರದಂದು ಬಂದು ಭಕ್ತಿಯನ್ನ ಸಮರ್ಪಿಸಲಿಕ್ಕೆ ಜನರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಧರ್ಮಸ್ಥಳದ ಮುಂಭಾಗದ ಏನು ಗೇಟ್ ವೇ ಆಫ್ ಧರ್ಮಸ್ಥಳ ಇದೆ, ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರಬಹುದು. ಜನರು ಒಂದಿಷ್ಟು ಜನ ಕಾಲ್ನಡಿಗೆಯಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ನಡ್ಕೊಂಡು ಬರ್ತಾ ಇದ್ರೆ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಜನರು ಕಾರ್ಗಳಲ್ಲಾಗಿರ್ಬೋದು, ವೆಹಿಕಲ್ಗಳಲ್ಲಿ ಬರುವ ಒಂದು ದೃಶ್ಯ ನೋಡ್ತಾ ಇದ್ರಿ. ಮಕ್ಕಳನ್ನ ಸುಡು ಬಿಸಿಲಿದೆ, ನಿನ್ನೆ ಒಂದಿಷ್ಟು ಮಳೆ ಇತ್ತು, ಇವತ್ತು ಸುಡು ಬಿಸಿಲಿನಲ್ಲೂ ಕೂಡ ಮಕ್ಕಳನ್ನ ನಡೆಸಿಕೊಂಡಾಗಿರ್ಬೋದು. ಇನ್ನು ತಾವು ಬೇಡಿಕೊಂಡ ಹರಕೆ ಮುಡಿಗಳನ್ನ ಕೊಡುವ ಮುಖಾಂತರ ಧರ್ಮಸ್ಥಳಕ್ಕೆ ಜನರು ಬರ್ತಾ ಇರುವಂತದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಧರ್ಮಸ್ಥಳದ ಮುಂಭಾಗದ ಶಿವನ ಒಂದು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಬಳಿ ಇರ್ತಕ್ಕಂಥ ಈ ಒಂದು ಖಾಲಿ ಜಾಗ ಏನಿತ್ತು, ಇದು ಸಂಪೂರ್ಣವಾಗಿ ಈಗ ತುಂಬಿ ತುಳುಕ್ತಿರುವಂತದ್ದು. ಒಟ್ಟಾರೆ ಶ್ರಾವಣ ಸೋಮವಾರ ದಿನ ದೇವರ ದರ್ಶನ, ಮಂಜುನಾಥನ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಭಕ್ತರ ನಂಬಿಕೆ ಅಂತ ಹೇಳ್ಬೋದು. ಕ್ಯಾಮರಾ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮದ ಧಾರ್ಮಿಕ ಶ್ರದ್ಧೆ ನಂಬಿಕೆ ಎಷ್ಟು ಗಟ್ಟಿ ಅಂದ್ರೆ ನಮ್ಮ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ಯಾರಾದ್ರೂ ಹಾನಿ ಮಾಡುವ ದಾಳಿ ಮಾಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಮ್ಮ ದೇವರನ್ನ ಪೂಜೆ ಮಾಡ್ತೀವಿ. ಆ ದೇವರ ಗುಡಿಗೂ ಮನೆಯಲ್ಲಿರೋ ದೇವರ ಗುಡಿಗೂ ಏನಾದ್ರೂ ಭಗ್ನ ಆದ್ರೆ ನಮ್ಮ ಮನಸ್ಸಿನಲ್ಲೇ ಮಂದಿರವನ್ನ ಕಟ್ಕೊಂಡು ನಾವು ನಮ್ಮ ದೈವಾರಾಧನೆಯನ್ನ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಮುಂದುವರಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಿರೋದು ಅದೇನೆ. ಧರ್ಮಸ್ಥಳದ ಗ್ರಾಮ, ಅಲ್ಲಿನ ಕ್ಷೇತ್ರ, ಅಲ್ಲಿನ ದೇವಸ್ಥಾನದ ಸುತ್ತ ಎಷ್ಟೆಲ್ಲ ಅಪವಾದಗಳು ಕೇಳೋಕ್ ಬರ್ತಾ ಇದ್ರು ಕೂಡ ಅಪವಾದ ಮನುಷ್ಯರ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಹೊರತು, ಕಳಂಕ ಅನ್ನೋದು ಮನುಷ್ಯರಿಗೆ ಮೆಚ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಆ ಪುಣ್ಯ ಕ್ಷೇತ್ರಕ್ಕೆ ಅಲ್ಲಿರುವ ನ್ಯಾಯ ದೇವರಿಗಲ್ಲ ಅಂತ ಹೇಳಿ ಅಲ್ಲಿನ ಭಕ್ತರು ಬಲವಾಗಿ ನಂಬಿದ್ದಾರೆ. ಉದಾಹರಣೆ, ನಾಳೆ ಶ್ರಾವಣ ಮಾಸದ ಸೋಮವಾರ. ವಿಶೇಷವಾಗಿ ಶಿವಭಕ್ತರು ತಮ್ಮ ನೆಚ್ಚಿನ ಶಿವಮಂದಿರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ದಿನ. ಇದರ ಹಿನ್ನೆಲೆಯಲ್ಲೇ ರಾಜ್ಯದ ಅನೇಕ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಕೂಡ ನಾಳೆಗೆ ಆಯೋಜನೆ ಮಾಡಿಕೊಳ್ಳಲಾಗಿದೆ, ಧರ್ಮಸ್ಥಳದಲ್ಲೂ ಕೂಡ. ಹೀಗಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ ಶ್ರಾವಣ ಸೋಮವಾರ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇರಬಹುದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಅಂದ್ರೆ ಗಂಟೆಯ ಗೇಟ್ ಪಕ್ಕದಲ್ಲಿ ನಾನಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಜನಸಂಖ್ಯೆ ಯಾವ ರೀತಿ ಹೆಚ್ಚುತ್ತಾ ಇದೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಶ್ರಾವಣ ಸೋಮವಾರದಂದು ಬಂದು ಭಕ್ತಿಯನ್ನ ಸಮರ್ಪಿಸಲಿಕ್ಕೆ ಜನರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಧರ್ಮಸ್ಥಳದ ಮುಂಭಾಗದ ಏನು ಗೇಟ್ ವೇ ಆಫ್ ಧರ್ಮಸ್ಥಳ ಇದೆ, ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರಬಹುದು. ಜನರು ಒಂದಿಷ್ಟು ಜನ ಕಾಲ್ನಡಿಗೆಯಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ನಡ್ಕೊಂಡು ಬರ್ತಾ ಇದ್ರೆ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಜನರು ಕಾರ್ಗಳಲ್ಲಾಗಿರ್ಬೋದು, ವೆಹಿಕಲ್ಗಳಲ್ಲಿ ಬರುವ ಒಂದು ದೃಶ್ಯ ನೋಡ್ತಾ ಇದ್ರಿ. ಮಕ್ಕಳನ್ನ ಸುಡು ಬಿಸಿಲಿದೆ, ನಿನ್ನೆ ಒಂದಿಷ್ಟು ಮಳೆ ಇತ್ತು, ಇವತ್ತು ಸುಡು ಬಿಸಿಲಿನಲ್ಲೂ ಕೂಡ ಮಕ್ಕಳನ್ನ ನಡೆಸಿಕೊಂಡಾಗಿರ್ಬೋದು. ಇನ್ನು ತಾವು ಬೇಡಿಕೊಂಡ ಹರಕೆ ಮುಡಿಗಳನ್ನ ಕೊಡುವ ಮುಖಾಂತರ ಧರ್ಮಸ್ಥಳಕ್ಕೆ ಜನರು ಬರ್ತಾ ಇರುವಂತದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಧರ್ಮಸ್ಥಳದ ಮುಂಭಾಗದ ಶಿವನ ಒಂದು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಬಳಿ ಇರ್ತಕ್ಕಂಥ ಈ ಒಂದು ಖಾಲಿ ಜಾಗ ಏನಿತ್ತು, ಇದು ಸಂಪೂರ್ಣವಾಗಿ ಈಗ ತುಂಬಿ ತುಳುಕ್ತಿರುವಂತದ್ದು. ಒಟ್ಟಾರೆ ಶ್ರಾವಣ ಸೋಮವಾರ ದಿನ ದೇವರ ದರ್ಶನ, ಮಂಜುನಾಥನ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಭಕ್ತರ ನಂಬಿಕೆ ಅಂತ ಹೇಳ್ಬೋದು. ಕ್ಯಾಮರಾ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮದ ಧಾರ್ಮಿಕ ಶ್ರದ್ಧೆ ನಂಬಿಕೆ ಎಷ್ಟು ಗಟ್ಟಿ ಅಂದ್ರೆ ನಮ್ಮ ದೇವಸ್ಥಾನಗಳನ್ನ ಗುರಿಯಾಗಿಸಿಕೊಂಡು ಯಾರಾದ್ರೂ ಹಾನಿ ಮಾಡುವ ದಾಳಿ ಮಾಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಮ್ಮ ದೇವರನ್ನ ಪೂಜೆ ಮಾಡ್ತೀವಿ.
ಆ ದೇವರ ಗುಡಿಗೂ, ಮನೆಯಲ್ಲಿರೋ ದೇವರ ಗುಡಿಗೂ ಏನಾದ್ರೂ ಭಗ್ನ ಆದ್ರೆ ನಮ್ಮ ಮನಸ್ಸಿನಲ್ಲೇ ಮಂದಿರವನ್ನ ಕಟ್ಕೊಂಡು ನಾವು ನಮ್ಮ ದೈವಾರಾಧನೆಯನ್ನ, ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಮುಂದುವರಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಿರೋದು ಅದೇನೆ. ಧರ್ಮಸ್ಥಳದ ಗ್ರಾಮ, ಅಲ್ಲಿನ ಕ್ಷೇತ್ರ, ಅಲ್ಲಿನ ದೇವಸ್ಥಾನದ ಸುತ್ತ ಎಷ್ಟೆಲ್ಲ ಅಪವಾದಗಳು ಕೇಳೋಕ್ ಬರ್ತಾ ಇದ್ರು ಕೂಡ ಅಪವಾದ ಮನುಷ್ಯರ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಹೊರತು, ಕಳಂಕ ಅನ್ನೋದು ಮನುಷ್ಯರಿಗೆ ಮೆತ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಆ ಪುಣ್ಯ ಕ್ಷೇತ್ರಕ್ಕೆ ಅಲ್ಲಿರುವ ನ್ಯಾಯ ದೇವರಿಗಲ್ಲ ಅಂತ ಹೇಳಿ ಅಲ್ಲಿನ ಭಕ್ತರು ಬಲವಾಗಿ ನಂಬಿದ್ದಾರೆ. ಉದಾಹರಣೆ, ನಾಳೆ ಶ್ರಾವಣ ಮಾಸದ ಸೋಮವಾರ. ವಿಶೇಷವಾಗಿ ಶಿವಭಕ್ತರು ತಮ್ಮ ನೆಚ್ಚಿನ ಶಿವಮಂದಿರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ದಿನ. ಇದರ ಹಿನ್ನೆಲೆಯಲ್ಲೇ ರಾಜ್ಯದ ಅನೇಕ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಕೂಡ ನಾಳೆಗೆ ಆಯೋಜನೆ ಮಾಡಿಕೊಳ್ಳಲಾಗಿದೆ, ಧರ್ಮಸ್ಥಳದಲ್ಲೂ ಕೂಡ. ಹೀಗಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ ಶ್ರಾವಣ ಸೋಮವಾರ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇರಬಹುದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಅಂದ್ರೆ ಗಂಟೆಯ ಗೇಟ್ ಪಕ್ಕದಲ್ಲಿ ನಾನಿರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಜನಸಂಖ್ಯೆ ಯಾವ ರೀತಿ ಹೆಚ್ಚುತ್ತಾ ಇದೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಶ್ರಾವಣ ಸೋಮವಾರದಂದು ಬಂದು ಭಕ್ತಿಯನ್ನ ಸಮರ್ಪಿಸಲಿಕ್ಕೆ ಜನರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಧರ್ಮಸ್ಥಳದ ಮುಂಭಾಗದ ಏನು ಗೇಟ್ ವೇ ಆಫ್ ಧರ್ಮಸ್ಥಳ ಇದೆ, ಅಲ್ಲಿ ಸಾಕಷ್ಟು ವಾಹನಗಳು ನಿಂತಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರಬಹುದು. ಜನರು ಒಂದಿಷ್ಟು ಜನ ಕಾಲ್ನಡಿಗೆಯಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ನಡ್ಕೊಂಡು ಬರ್ತಾ ಇದ್ರೆ, ರಾಜ್ಯದ ನಾನಾ ಭಾಗಗಳಿಂದ ಕೂಡ ಜನರು ಕಾರ್ಗಳಲ್ಲಾಗಿರ್ಬೋದು, ವೆಹಿಕಲ್ಗಳಲ್ಲಿ ಬರುವ ಒಂದು ದೃಶ್ಯ ನೋಡ್ತಾ ಇದ್ರಿ. ಮಕ್ಕಳನ್ನ ಸುಡು ಬಿಸಿಲಿದೆ, ನಿನ್ನೆ ಒಂದಿಷ್ಟು ಮಳೆ ಇತ್ತು, ಇವತ್ತು ಸುಡು ಬಿಸಿಲಿನಲ್ಲೂ ಕೂಡ ಮಕ್ಕಳನ್ನ ನಡೆಸಿಕೊಂಡಾಗಿರ್ಬೋದು, ಇನ್ನು ತಾವು ಬೇಡಿಕೊಂಡ ಹರಕೆ ಮುಡಿಗಳನ್ನ ಕೊಡುವ ಮುಖಾಂತರ ಧರ್ಮಸ್ಥಳಕ್ಕೆ ಜನರು ಬರ್ತಾ ಇರುವಂತದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಏನು ಧರ್ಮಸ್ಥಳದ ಮುಂಭಾಗದ ಶಿವನ ಒಂದು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಬಳಿ ಇರ್ತಕ್ಕಂಥ ಈ ಒಂದು ಖಾಲಿ ಜಾಗ ಏನಿತ್ತು, ಇದು ಸಂಪೂರ್ಣವಾಗಿ ಈಗ ತುಂಬಿ ತುಳುಕ್ತಿರುವಂತದ್ದು. ಒಟ್ಟಾರೆ ಶ್ರಾವಣ ಸೋಮವಾರ ದಿನ ದೇವರ ದರ್ಶನ, ಮಂಜುನಾಥನ ದರ್ಶನ ಮಾಡಿದ್ರೆ ಒಳ್ಳೆಯದು ಅನ್ನೋದು ಭಕ್ತರ ನಂಬಿಕೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಆತನ ಧರ್ಮದ ಧಾರ್ಮಿಕ ಶ್ರದ್ಧೆ, ನಂಬಿಕೆ ಎಷ್ಟು ಗಟ್ಟಿ ಅಂದ್ರೆ ನಮ್ಮ ದೇವಸ್ಥಾನಗಳನ್ನ ಗುರಿಯಾಗಿಸ್ಕೊಂಡು ಯಾರಾದ್ರೂ ಹಾನಿ ಮಾಡುವ, ದಾಳಿ ಮಾಡುವ ಪ್ರಯತ್ನ ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಮಂದಿರವನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಮ್ಮ ದೇವರನ್ನ ಪೂಜೆ ಮಾಡ್ತೀವಿ. ಆ ದೇವರ ಗುಡಿಗೂ, ಮನೆಯಲ್ಲಿರೋ ದೇವರ ಗುಡಿಗೂ ಏನಾದ್ರೂ ಭಗ್ನ ಆದ್ರೆ ನಮ್ಮ ಮನಸ್ಸಿನಲ್ಲೇ ಮಂದಿರವನ್ನ ಕಟ್ಕೊಂಡು ನಾವು ನಮ್ಮ ದೈವಾರಾಧನೆಯನ್ನ, ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಮುಂದುವರಿಸ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಿರೋದು ಅದೇನೆ. ಧರ್ಮಸ್ಥಳದ ಗ್ರಾಮ, ಅಲ್ಲಿನ ಕ್ಷೇತ್ರ, ಅಲ್ಲಿನ ದೇವಸ್ಥಾನದ ಸುತ್ತ ಎಷ್ಟೆಲ್ಲ ಅಪವಾದಗಳು ಕೇಳೋಕ್ ಬರ್ತಾ ಇದ್ರು ಕೂಡ ಅಪವಾದ ಮನುಷ್ಯರ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಹೊರತು, ಕಳಂಕ ಅನ್ನೋದು ಮನುಷ್ಯರಿಗೆ ಮೆತ್ಕೊಳ್ಳಿಕ್ಕೆ ಸಾಧ್ಯನೇ ಹೊರತು ಆ ಪುಣ್ಯ ಕ್ಷೇತ್ರಕ್ಕೆ ಅಲ್ಲಿರುವ ನ್ಯಾಯ ದೇವರಿಗಲ್ಲ ಅಂತ ಹೇಳಿ ಅಲ್ಲಿನ ಭಕ್ತರು ಬಲವಾಗಿ ನಂಬಿದ್ದಾರೆ. ಉದಾಹರಣೆ, ನಾಳೆ ಶ್ರಾವಣ ಮಾಸದ ಸೋಮವಾರ. ವಿಶೇಷವಾಗಿ ಶಿವಭಕ್ತರು ತಮ್ಮ ನೆಚ್ಚಿನ ಶಿವಮಂದಿರಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ದಿನ. ಇದರ ಹಿನ್ನೆಲೆಯಲ್ಲೇ ರಾಜ್ಯದ ಅನೇಕ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಕೂಡ ನಾಳೆಗೆ ಆಯೋಜನೆ ಮಾಡಿಕೊಳ್ಳಲಾಗಿದೆ, ಧರ್ಮಸ್ಥಳದಲ್ಲೂ ಕೂಡ. ಹೀಗಾಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ.